ಫ್ರೆಂಡ್ಸ್, ವೆಲ್ಕಮ್ ಟು ವಿಸ್ತಾರ ಗೋಟ್ ಅಂಡ್ ಶೀಪ್ ಟ್ರೇಡರ್ಸ್. ಫ್ರೀ ಗ್ರೇಸಿಂಗ್ ಮತ್ತೆ ಸ್ಟಾಲ್ ಫೀಡಿಂಗ್ ಇದರಲ್ಲಿ ಯಾವುದು ಸೂಕ್ತ, ಅದರಿಂದ ಆಗೋ ಅನುಕೂಲ ಏನು, ಅನಾನುಕೂಲ ಏನು, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ. ಇವತ್ತು ನಮ್ ಜೊತೆ ಇದ್ದಾರೆ ವಿಸ್ತಾರ ಫಾರ್ಮ್ಸ್ ನ ಫೌಂಡರ್ ಆದ ಕೃಷ್ಣ ಅವರು. ಕೃಷ್ಣ ಅವರೇ, ಇವತ್ತು ನಮ್ಗೆ ತಿಳಿಸ್ಕೊಡಿ, ಬೈಲಲ್ಲಿ ಮೇಯಿಸೋದು ಉತ್ತಮನಾ, ಫ್ರೀ ಗ್ರೇಸಿಂಗ್ ಅಥವಾ ಕೊಟ್ಟಿಗೆ ಪದ್ಧತಿ ಉತ್ತಮನಾ ಅಂತ. ಮೊದಲನೇದಾಗಿ ಇದರಲ್ಲಿ ಎರಡು ರೀತಿ ಮೇಕೆ ಮತ್ತು ಕುರಡಿ ಸಾಕಣೆಯಲ್ಲಿ ಈಗ ಎರಡು ರೀತಿ ಇದೆ. ಒಂದು ಫ್ರೀ ಗ್ರೇಸಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ, ಅದು ನೈಸರ್ಗಿಕವಾಗಿ ಬಯಲು ಮೇಯೋದು, ಅದನ್ನ ಆಗಿನ ಕಾಲ ಪದ್ಧತಿಯಿಂದ ನಾವ್ ಹಿಂಗೆ ಮಾಡೋದು. ಎರಡನೇದು ಕೊಟ್ಟಿಗೆ ಪದ್ಧತಿ, ಸ್ಟಾಲ್ ಫೀಡಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದರಲ್ಲಿ ಕೊಟ್ಟಿಗೆಲ್ಲ ಇಟ್ಕೊಂಡು ಮೇಯೋದು. ಎರಡರಲ್ಲೂ ಒಂದ್ರಲ್ಲಿ ಅಡ್ವಾಂಟೇಜಸ್ ಇದೆ, ಒಂದ್ರಲ್ಲಿ ಅನುಕೂಲ ಐತೆ, ಅದೇ ಮೆಥಡ್ ಅಲ್ಲಿ ಅನಾನುಕೂಲನೂ ಇದೆ. ಈಗ ಇಲ್ಲಿ ನೋಡಿದ್ರೆ ಈಗ ಮರಿಗಳು ಇದೆಲ್ಲ ಮೇಯ್ತಿರೋದು ಫ್ರೀ ಗ್ರೇಸಿಂಗ್ ಸಿಸ್ಟಮ್ ನಲ್ಲಿ, ಅಂದ್ರೆ ನೈಸರ್ಗಿಕವಾಗಿ ಮೇಯ್ತೈತೆ. ಇಲ್ಲಿ ಅನುಕೂಲಗಳು ಏನು ಅಂತ ಹೇಳಿದ್ರೆ, ಸೂರ್ಯನ ಬಿಸಿಲಾಗ್ಲಿ, ಅವಕ್ಕೆ ಎಂತ ಪ್ರಾಣಿಗಳು ಸೂರ್ಯನ ಬಿಸಿಲು ಬೇಕೇ ಬೇಕು, ಅದಕ್ಕೆ ತಾಗುತ್ತೆ ಅದು. ಆಮೇಲೆ ಬೈ ನೇಚರ್ ಇದು ತಿರ್ಗಾಡ್ಕ ಮೇಯ ಪ್ರಾಣಿ, ಅದರಿಂದ ಅದ್ರ ಜೀವನ ಶೈಲಿ ತಕ್ಕನಂಗ್ ಸಿಗುತ್ತೆ. ಇಲ್ಲಿ ತರಾವರಿಯಾದ ಮೇವುಗಳು ಸಿಗುತ್ತೆ ಅವಕ್ಕೆ. ಇಲ್ಲಿ ಇದೆಲ್ಲ ಅಡ್ವಾಂಟೇಜಸ್. ಅದು ಡಿಸ್ಅಡ್ವಾಂಟೇಜಸ್ ಏನು ಅಂದ್ರೆ, ನಾವು ನಮ್ ಬೌಂಡ್ರಿ ನಮ್ ಮರಿಗಳನ್ನ ನಾವು ಮೇಯಿಸ್ತಾ ಇದೀವಿ. ಫ್ರೀ ಗ್ರೇಸಿಂಗ್ ಸಿಸ್ಟಮ್ ಅಲ್ಲಿ ಇವತ್ತು ಮೊದ್ಲು ಉಳ್ದಂಗೆ ಅಂತ ಬೈಲು ಅಲ್ಲಿ ಮೇವು ಉಳಿದಿಲ್ಲ ಇವತ್ತು. ಆಮೇಲೆ ತುಂಬಾನೇ ವೆದರ್ ಕಂಡೀಷನ್ಸ್, ಮಳೆಗಾಲದಲ್ಲಾಗ್ಲಿ ಚಳಿಗಾಲದಲ್ಲಾಗ್ಲಿ ಇದ್ರಲ್ಲಿ ಎಲ್ಲಾನು ಅಂತ ಮೇವು ಸಿಗಲ್ಲ. ಈಗ ಇಬ್ನಿ ಟೈಮಲ್ಲಿ ಮರಿಗಳು ಆ ಮೇವು ತಿಂದ್ರೆ ಅದ್ ಲಂಗ್ಸ್ ಇನ್ಫೆಕ್ಷನ್ ಆಗ ಚಾನ್ಸಸ್ ಉಂಟು. ಆಮೇಲೆ ಕಾಯಿಲೆ ಬಂದಿರೋ ಬೇರೆ ಯಾವುದೇ ಪ್ರಾಣಿ ಇರ್ಬೋದು, ಅದು ಡೊಮೆಸ್ಟಿಕೇಟೆಡ್ ಅನಿಮಲ್ಸ್ ಅಂದ್ರೆ ಎಮ್ಮೆ, ಹಸು, ಕುರಿ, ಮೇಕೆನೇ ಇರ್ಬೋದು, ಇಲ್ಲ ಕಾಡ್ ಅನಿಮಲ್ಸ್, ಈಗ ಕಾಡಂದಿ ಬೇರೆ ಅನಿಮಲ್ಸ್ ಇರ್ಬೋದು. ಅದ್ ತಿಂದಿರೋ ಮೇವು ಅದಕ್ಕಿರೋ ಕಾಯಿಲೆ ಇದಕ್ಕೆ ಬರೋ ಸಂಭಾವನೆ ಉಂಟು. ಇದು ಹರಡೋದು ತುಂಬಾ ಆಗುತ್ತೆ. ಇದೆಲ್ಲ ಬೈಲ್ ಮೇಯಿಸಿದ್ರೆ ಡಿಸ್ಅಡ್ವಾಂಟೇಜ್, ತುಂಬಾನೇ ಹರಡ್ತವೆ, ಚಾನ್ಸಸ್ ತುಂಬಾ ಇದೆ. ಆಮೇಲೆ ಇವತ್ತು ಈ 40-50 ವರ್ಷದಿಂದ ಬರೀ ಬೈಲ್ ಮೇಯೋದಿತ್ತು, ಸ್ಟಾಲ್ ಫೀಡಿಂಗ್ ಅಂತದೇ ಇರ್ಲಿಲ್ಲ. ಅವತ್ತು ಅಷ್ಟು ಕಾಡಿತ್ತು, ಅಷ್ಟು ಮೇವಿತ್ತು. ಇವತ್ತು ಅಷ್ಟಿಲ್ಲ, ಜಾಗಗಳು ಕೊರತೆ ಇದೆ. ತುಂಬಾ ದೊಡ್ಡದಾಗಿ ಒಂದು 500 ಮೇಸಿನ ಅಂತ ಮಾಡಕ್ಕಾಗಲ್ಲ. ಇವತ್ತು ಬೈಲ್ ಮೇಯಿಸೋ ಪದ್ಧತಿ ಒಂದೇ ಉಳಿದಿರೋದು. ನಮ್ಮ ಮಂದಾಕುರಿಯವರು ಸಾವಿರಾರು ಕಿಲೋಮೀಟರ್ ನಡ್ಕೊಂಡು ಓಡಾಡ್ತಾರೆ. ಅವ್ರಿಗೆ ಗೊತ್ತು ಈ ವರ್ಷ ಈ ಮೇವು ಇರ್ತದೆ, ಈ ವರ್ಷ ಎಲ್ಲಿ ಮೇವು ಇರ್ತದೆ. ಮಹಾರಾಷ್ಟ್ರ ಇಂದೂ ಕನ್ಯಾಕುಮಾರಿವರೆಗೂ ಓಡಾಡ್ತಾರೆ. ಇಷ್ಟು ಓಡಾಟ ನಡೆಯುತ್ತೆ. ಆ ಪದ್ಧತಿ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗಲ್ಲ. ಅದಕ್ಕೆ ಇವತ್ತಿನ ಟೈಮಲ್ಲಿ ಹೇಳ್ತೀನಿ, ಸ್ಟಾಲ್ ಫೀಡಿಂಗ್ ಸೂಕ್ತ. ಯಾಕಂದ್ರೆ ಅಲ್ರೆಡಿ ಡಿಸ್ಅಡ್ವಾಂಟೇಜ್ ಏನಂದ್ರೆ, ಓಡಾಡಕ್ಕೆ ಅಂತ ಸ್ಪೇಸ್ ಸಿಗಲ್ಲ. ಆದ್ರೆ ಒಂದು ಫ್ಯಾಟನಿಂಗ್ ಮಾಡ್ಬೇಕು ಅಂತ ಮರಿನ ಕಟ್ಟಾಕ ಮೇಯಿಸೋದು ಅಂತ ಹೇಳ್ತೀವಿ. ಒಂದು ಟಗರು ಮೇಯಿಸ್ತೀವಿ, ಎಲ್ಲ ಕಟ್ಟಾಕ ಮೇಯಿಸ್ತೀವಿ ನಾವು. ಅದ್ರಲ್ಲಿ ಮಾಂಸ ಉತ್ಪಾದನೆ ತುಂಬಾ ಚೆನ್ನಾಗುತ್ತೆ. ಆಮೇಲೆ ಮಿತವಾದ ಆಹಾರ, ಅದಕ್ಕೆ ಏನ್ ಬೇಕು ಆಹಾರ ನಾವು ಕೊಡ್ತೀವಿ. ಅದಕ್ಕೆ ಚಳಿಗಾಲದಲ್ಲಿ ಡ್ರೈ ಫಾಡರ್ ಕೊಡೋದಿರ್ಬೋದು. 21 ದಿನಕ್ಕೆ ಒಂದು ಸಣ್ಣ ಮರಿ ಮೇವ್ ಸ್ಟಾರ್ಟ್ ಮಾಡಬೇಕು, ವೀನಿಂಗ್ ಪೀರಿಯಡ್ ಅಂತ ಹೇಳ್ತೀವಿ. ಮಳೆಗಾಲದಲ್ಲಿ ಅಂತ ಮರಿ ಇದ್ರೆ ಅದಕ್ಕೆ ಮೇವೇ ಸಿಗಲ್ಲ. ಬಟ್ ನಮ್ ಪೀರಿಯಡ್ ಅಲ್ಲಿ ಈ ತರ ಶಾಲ್ ಫೀಡ್ ಅಲ್ಲಿ ಅದಕ್ಕೆ ಏನ್ ಬೇಕು, ಯಾವ ಏಜ್ ಅಲ್ಲಿ ಏನ್ ಬೇಕು, ಯಾವ ಸೀಸನ್ ಅಲ್ಲಿ ಏನ್ ಬೇಕು, ಯಾವ ಕಾಯಿಲೆ ಯಾವ ಮದ್ ಬೇಕು, ಯಾವ ಮಿನರಲ್ಸ್ ಬೇಕು, ಎಲ್ಲಾನು ನೋಡಿ ಕೊಡ್ಬೋದು ನಾವು ಅದನ್ನ. ಆದ್ರೆ ಸಾಕಷ್ಟು ಮೇವು ಉತ್ಪಾದನೆ ನಾವು ಮಾಡ್ಕೊಳ್ಬೇಕು. ಇದರಿಂದ ಸ್ಟಾಲ್ ಫೀಡಿಂಗ್ ತುಂಬಾ ಸೂಕ್ತ. ಆಗ ಸ್ಟಾಲ್ ಫೀಡಿಂಗ್ ಎಲ್ಲ ಅದೇ ಬಿಸಿಲು ಬಿಡಲ್ಲ, ಇವೆಲ್ಲ ಡಿಸ್ಅಡ್ವಾಂಟೇಜ್ ಇದೆ ತಿರ್ಗಡಕ್ ಇದಿರೋದಂತ. ಅದಕ್ಕೆ ಇಂಪಾರ್ಟೆಂಟ್ ಆಗಿ ನಮ್ಮ ಸ್ಟಾಲ್ ಡಿಸೈನ್ ಆಗುತ್ತೆ. ಸ್ಟಾಲ್ ಡಿಸೈನ್ ಕೊಟ್ಟಿಗೆ ಪದ್ಧತಿ ಅಲ್ಲದೆ ಒಂದ್ ಸ್ವಲ್ಪ ವಾಕಿಂಗ್ ಸ್ಪೇಸು, ಫಾರ್ಮಿಂಗ್ ಸ್ಪೇಸು, ಇವೆಲ್ಲ ಕೊಟ್ಕೊಂಡು ಒಂದು ಡಿಸೈನ್ ಕರೆಕ್ಟ್ ಆಗಿದ್ರೆ ನಮ್ಮ ಶೆಡ್ಸ್, ಸ್ಟಾಲ್ ಫೀಡಿಂಗ್ ಇವತ್ತು ಸೂಕ್ತ. ನಾಟ್ ಓನ್ಲಿ ಅನಿಮಲ್ ಬಾಡಿಗೆ ಡೆವಲಪ್ಮೆಂಟ್ಗೆ ಅಲ್ಲದೆ ಒಂದು ಮ್ಯಾನೇಜ್ಮೆಂಟ್ಗೆ. ಇವತ್ತು ಲೇಬರ್ ಅಷ್ಟು ಸಿಗಲ್ಲ ನಮ್ಗೆ, ಒಂದು ಮ್ಯಾನೇಜ್ಮೆಂಟ್ಗೂ ಅಷ್ಟೇ ಒಂದು ಶೆಡ್ ಒಳಗೆ ನಾವು ಕೆಲಸ ಮಾಡಬಹುದು. ಆಮೇಲೆ ಇಂಪಾರ್ಟೆಂಟ್ ಗೆ ಸ್ಕೇಲಿಂಗ್ ಎಷ್ಟು ಅಂತ ಒಂದು 500 ಯೋಚನೆ ಮಾಡೋ ಮೇಸಕ್ಕೆ ಇಲ್ಲೊಂದು 10-30 ಮರಿ ಇದೆ, ಇಲ್ಲಿ ಇಷ್ಟಿದೆ, ಒಂದ್ 300-3000 ಹಂಗೂ ಯೋಚನೆ ಮಾಡ್ಬೋದು. ಸ್ಟಾಲ್ ಫೀಡಿಂಗ್ ಅಲ್ಲಿ ನಾವು ಒಂದು ಇಂಡಸ್ಟ್ರಿ ತರ ಯೋಚನೆ ಮಾಡ್ಬೋದು ಅನಿಮಲ್ ಹಸ್ಬೆಂಡ್ರಿನ ನಾವು. ಅದೇ ರೀತಿ ಇವತ್ತಿನ ಕಾಲದಲ್ಲಿ ಬಯಲು ಮೇಯಿಸ್ಕೊಂಡು ಆತರ ಯೋಚನೆ ಮಾಡೋದು ಕಷ್ಟ. ಸೊ ನಿಮ್ಮ ಪ್ರಕಾರ ಸ್ಟಾಲ್ ಫೀಡಿಂಗ್ ತುಂಬಾ ಉತ್ತಮ. ಹೌದು, ನೆಕ್ಸ್ಟ್ ಜನರೇಷನ್, ನೆಕ್ಸ್ಟ್ ಬಯಲು ಸೀಮೆ ಇದ್ ಮಾಡಿ ಸ್ಟಾಲ್ ಫೀಡಿಂಗ್ ಐತೆ. ಇನ್ನೊಂದು ಇಂಪಾರ್ಟೆಂಟ್ ಒಂದು ಪಾಯಿಂಟ್ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಇವತ್ತು ನಮ್ಮ ಮೇಷ್ಟ್ರುಗಳು ನಮ್ನೆಲ್ಲ ಬೈದೆ, ದನ ಮೇಯಿಸೋ, ಕುರಿ ಮೇಯಿಸೋ ಅಂತ ಬೈದೆ. ಕುರಿ ಮೇಯಿಸೋದು ಅಂತದ್ದು ಜನ ಇವತ್ತು ಮಾಡ್ತಿಲ್ಲ. ಇವತ್ತೇನು ಕುರಿ ಮೇಯಿಸಿದಾರೆ ಅಂತಾರೆ ಹಿಂದ್ಗಡೆ ಜನರೇಷನ್ ಮಾಡ್ತಿರೋದು. ನಮ್ಮ ಜನರೇಷನ್ ಅವರು, ನಮ್ಮ ಮುಂದಿನ ಜನರೇಷನ್ ಸ್ವಲ್ಪ ಕಡಿಮೆನೆ ಈ ಫೀಲ್ಡ್ ಗೆ ಎಂಟರ್ ಆಗೋದು. ಅದು ಮೇಯಿಸೋದೇ. ಅದೇ ನಾವು ಒಂದು ಸ್ಟ್ಯಾಂಡರ್ಡೈಸ್ ಇಂಡಸ್ಟ್ರಿ ಮಾಡಿ ಸ್ಟಾಲ್ ಫೀಡಿಂಗ್ ಅಂತ ಮಾಡಿದ್ರೆ ಅದಕ್ಕೆ ತುಂಬಾ ಜನ ಈ ಇಂಡಸ್ಟ್ರಿ ಒಳಗೆ ಬಂದು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ತುಂಬಾ ಆಗುತ್ತೆ. ಇದರಿಂದ ನೆಕ್ಸ್ಟ್ ಜನರೇಷನ್ ಪಾಯಿಂಟ್ ಆಫ್ ವ್ಯೂ, ಇಂಡಸ್ಟ್ರಿ ಡೆವಲಪ್ಮೆಂಟ್ ಪಾಯಿಂಟ್ ಆಫ್ ವ್ಯೂ, ನೆಕ್ಸ್ಟ್ ಸ್ಟಾಲ್ ಫೀಡಿಂಗ್ ಗೆ ಅತ್ಯವಶ್ಯಕ, ಅತಿ ಮುಖ್ಯ. ಅದೇ ನೆಕ್ಸ್ಟ್ ಸಿಸ್ಟಮ್ ಆಫ್ ಗೋಟ್ ಅಂಡ್ ಶಿಪ್ ಫಾರ್ಮಿಂಗ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಗ್ಲೇ ನಾನು ಹೇಳ್ದಂಗೆ ನೋಟ್ ಮಾಡಿದ್ರೆ, ಶೆಡ್ ಡಿಸೈನ್. ನಾವು ಗ್ರೇಸಿಂಗ್ ಏನ್ ಅನುಕೂಲಗಳು ಇದೆ ಅದನ್ನು ತಲೆಗಳು ಇಟ್ಕೊಂಡು ನಾವು ಒಂದು ಶೆಡ್ ಡಿಸೈನ್ ಮಾಡಿದ್ರೆ ಅನುಕೂಲವಾಗಿರುತ್ತೆ. ಅದೇ ನೆಕ್ಸ್ಟ್ ಟ್ರೆಂಡ್ ಅಥವಾ ನೆಕ್ಸ್ಟ್ ಜನರೇಷನ್ ಗೋಟ್ ಅಂಡ್ ಶಿಪ್ ಫಾರ್ಮಿಂಗ್.
ಓಕೆ ಕೃಷ್ಣ ಅವರೇ, ತುಂಬಾ ಧನ್ಯವಾದಗಳು, ನಿಮ್ಮ Thank you ಒಳ್ಳೆ very much. ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಿ.